ಸಗರ ಪುತ್ರರು ಭಸ್ಮೀಭೂತರಾದ ಬಳಿಕ ಅಂಶುಮಂತ ಸಾಗಿ ಕಪಿಲರನ್ನ ಪ್ರಾರ್ಥಿಸಿ ಕಪಿಲರ ಮೂಲಕ ಅವರ ಮಾತಿನಲ್ಲಿ ಕಿವಿಗೆ ಬಿದ್ದ ಸುದ್ದಿ ಅಲೌಕಿಕ ಜಲದಿಂದ ಅವರನ್ನ ಉದ್ಧಾರ ಮಾಡಬೇಕು, ಇಂತಹ ಅಸದ್ವೃತ್ತರ ಉದ್ಧಾರ ಆಗಬೇಕು ಅಂದ್ರೆ ಅವರು ತುಂಬಾ ಜನರಿಗೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಅದು ಸಂಪತ್ತಿನ ಪ್ರಭಾವ ಆಗಿರುತ್ತೆ, ಈ ಹೊರಗಿನ ಜಗತ್ತಿನ ಪ್ರಭಾವ ಹೇಗಿರುತ್ತೆ ಅಂತ ತಕ್ಷಣ ಅಂದಾಜು ಮಾಡ್ಲಿಕ್ಕೆ ಆಗುದೇ ಇಲ್ಲ. ಈ ಸಂಸಾರದಿಂದ ಅನೇಕ ದೀನರಿಗೆ ರಕ್ಷೆಗೋಸ್ಕರ ನದಿ ಬರಬೇಕಿದೆ. ನಮ್ಮಂಥವರನ್ನ ನೀವು ಉದ್ಧಾರ ಮಾಡಬೇಕು ಅಂತ ಜನ ಕೇಳುವಾಗ ಅವರಿಗೆ ಈ ಅಲೌಕಿಕ ಜಲದ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಬಂದ್ರು. ನಾವು ಎಷ್ಟನೇ ಶ್ಲೋಕ ತನಕ ನೋಡಿದ್ವಿ? 20 ಆಗಿತ್ತ? 25 ಆಗಿತ್ತ? ಸರಿ, ಒಂದ್ಸತಿ ಅಲ್ಲಿಂದ ಓದ್ತಾ ಹೋಗ್ತೇನೆ. ಸಗರೋಪ್ಯವಗಮ್ಯ ಅಶ್ವಾನುಸಾರಿ ತತ್ಪುತ್ರ ಬಲಬಲ ಅಶೇಷಂ ಪರಮರ್ಷಿಣ ಕಪಿಲೇನ ತೇಜಸ ದಗ್ಧಂ ಅಂಶುಮಂತಂ ಅಸಮಂಜಸ ಪುತ್ರಂ ಅಶ್ವ ಆನಯನಾಯ ಯೋಜ ಇದಾಗಿತ್ತು. ಸತು ಸಗರ ತನಯ ಖಾತ ಮಾರ್ಗೇಣ ಕಪಿಲಂ ಉಪಗಮ್ಯ ಭಕ್ತಿ ನಮ್ರ ತದಾ ತುಷ್ಟಾವ. ಭಕ್ತಿ ನಮ್ರನಾಗಿ ಹೋಗಿ ಸ್ತೋತ್ರ ಮಾಡಿದ. ಅಥೈನಂ ಭಗವಾನಾಹ ಗಚ್ಚೈನಂ ಪಿತಾಮಹಾಯ ಅಶ್ವಂ ಪ್ರಾಪಯ. ಇಲ್ಲಿಂದ ಆಗ್ಬೇಕು. ಗಚ್ಚ, ಹೋಗು, ನಿನ್ನ ಅಜ್ಜನನ್ನ ಕುರಿತು ಹೋಗು. ಪಿತಾಮಹಾಯ ಅಶ್ವಂ ಪ್ರಾಪಯ, ನಿನ್ನ ಅಜ್ಜನಿಗೆ ಈ ಕುದುರೆಯನ್ನು ಮುಟ್ಟಿಸು. ವರಂ ಋಣೀಶ್ವ, ಬೇಕಾದ್ದನ್ನು ಕೇಳು. ಹೇ ಪುತ್ರಕ, ನೀನ್ ಕೇಳಿದ್ದನ್ನು ಕೊಡಲ್ಲ ಅಂತ ಹೇಳಲ್ಲ. ಪೌತ್ರಶ್ಚತೆ ಸ್ವರ್ಗಾತ್ ಗಂಗಾಂ ಭೂಮ ಆನೇಶ್ಯತ ಇತಿ. ನಿನ್ನ ಮೊಮ್ಮಗನ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥ. ನಿನ್ನ ಮೊಮ್ಮಗ ಸ್ವರ್ಗದಿಂದ ಗಂಗೆಯನ್ನ ತರ್ತಾನೆ. ಅಥ ಅಂಶುಮಾನಪಿ ಸ್ವರ್ಯಾತಾನಾಂ ಬ್ರಹ್ಮದಂಡ ಹತಾನಾಂ ಅಸ್ಮತ್ ಪಿತॄಣಾಂ ಅಸ್ವರ್ಗ ಯೋಗ್ಯಾನಾಂ ಸ್ವರ್ಗ ಪ್ರಾಪ್ತಿಕರಂ ವರಂ ಅಸ್ಮಾಕಂ ಪ್ರಯಚ್ಛ ಇತ್ಯಾಹ. ಅಂಶುಮಾನ್ ಏನ್ ವರ ಬೇಕು ಅಂತ ಕೇಳಿದಾಗ, ಶರೀರವನ್ನ ತೊರೆದಿರುವಂತಹ ಬ್ರಹ್ಮದಂಡದಿಂದ ಹತರಾಗಿರುವ ನಮ್ಮ ಪೂರ್ವ ಪಿತೃಗಳಿಗೆ ಅವರು ತಪ್ಪು ಮಾಡಿದ್ದಾರೆ. ಆದ್ರೆ ಅವರ ತಪ್ಪನ್ನ 26 ಆಯ್ತು, 27ನೇದ್ದು. ಸ್ವರ್ಯಾತಾನ, ಈಗಾಗಲೇ ಶರೀರ ಬಿಟ್ಟಿರುವ ಬ್ರಹ್ಮದಂಡದಿಂದ ಹತರಾಗಿರುವ ನಮ್ಮ ಪೂರ್ವ ಪಿತೃಗಳಿಗೆ ವಸ್ತುತಃ ಅವರು ಅನರ್ಥಗಳನ್ನೇ ಮಾಡಿದ್ದು. ಆದ್ರೂ ಅವರನ್ನ ಉದ್ಧರಿಸಬೇಕಾದ ಕರ್ತವ್ಯ ನಮಗಿದೆ. ಆಗಿರುತ್ತೆ. ಈ ಸಂಪತ್ತು, ಯೌವನ, ಅಧಿಕಾರ ಇದೆಲ್ಲದರ ಬೆರಕೆ ಮನುಷ್ಯನನ್ನ ಅವರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಹಾಗೆ ಮಾಡಿಬಿಡುತ್ತೆ. ಅದರಿಂದಾಗಿ ಅಸ್ಮಾಕಂ ವರಂ ಪ್ರಯಚ್ಛ, ಅವರನ್ನ ಉದ್ಧರಿಸುವ ದಾರಿಯನ್ನ ಹೇಳು. ನಾರಾಯಣ. ಹರೇ ರಾಮ. ತದಾಕರಣ್ಯ. ಇದನ್ನ ಕೇಳಿ ಕಪಿಲ ಮಹರ್ಷಿ
ಭಗವಾನ್ ಆಹ ಉಕ್ತಮೈವೈತನ್ಮಯಾದ್ಯ ಪೌತ್ರಸ್ತೆ ತ್ರಿದಿವಾತ್ ಗಂಗಾ ಭುವನಾನೇಷ್ಯತೆ ಇತಿ. ನಾನು ಇದಕ್ಕೆ ಉತ್ತರ ಕೊಟ್ಟಾಗಿದೆ ಮಗು. ಉಕ್ತಮೇವೈತನ್ಮಯಾದ್ಯ, ನಾನು ಇದನ್ನೇ ನಿನ್ಗೀಗ ಹೇಳಿದ್ದು. ತೇ ಪೌತ್ರ ತ್ರಿದಿವಾತ್ ಗಂಗಾ ಭುವನಾನೇಷ್ಯತೆ ಇತಿ ಆನೇಷ್ಯತಿ ಇತಿ. ನಿನ್ನ ಮೊಮ್ಮಗ ಗಂಗೆಯನ್ನ ಭುವಿಗೆ ಇಳಿಸಿ ತರ್ತಾನೆ. ಆಗ್ಲೇ ಅವರು ಕದಂಬಸಾಚ ಸಂಸ್ಪೃಷ್ಟ ಇಶ್ವಸ್ತಿ ಭಸ್ಮಸು ಏತೆ ಚ ಸ್ವರ್ಗಂ ಆರೋಕ್ಷ್ಯಂತಿ. ಆ ಗಂಗೆ ಇವರ ಬೂದಿಯ ಮೇಲೆ ಹರಿದು ಹೋದ್ರೆ, ಅವರ ಹೆಸರಿನಲ್ಲಿ ಅದಕ್ಕೆ ತಕ್ಕ ತರ್ಪಣಗಳನ್ನ ಕೊಟ್ರೆ ಅವರು ಉತ್ತಮವಾದ ಗತಿಯನ್ನ ಖಂಡಿತವಾಗಿಯೂ ಹೊಂದುತ್ತಾರೆ. ಈ ಗಂಗೆಯ ನೀರಿನ ಸ್ಪರ್ಶವೇ ಹಾಗೆ. ಮುಟ್ಟಿದ ಮಾತ್ರಕ್ಕೆ ಬದುಕಿನಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಆಲೋಚನೆಗಳಲ್ಲಿ ಶುದ್ಧತೆ ಕಾಣುತ್ತೆ, ಸಾಧನೆಯಲ್ಲಿ ಉನ್ನತಿ ಕಾಣುತ್ತೆ, ಎಚ್ಚರ ಹೆಚ್ಚು ಹುಟ್ಟುತ್ತೆ. ತದಂಭಸಾಚ ಭಗವದ್ ವಿಷ್ಣು ಪಾದಾಂಗುಷ್ಟ ನಿರ್ಗತಸ್ಯ ಹಿ ಜಲಸ್ಯೈತನ್ ಮಾಹಾತ್ಮ್ಯಂ. ಭಗವಂತನ ಪಾದದ ಹೆಬ್ಬೆರಳಿನ ತುದಿಯಿಂದ ಹುಟ್ಟಿ ಬಂದ ಗಂಗೆಯ ನೀರಾದ್ರಿಂದಾಗಿ ಇದರ ಮಾಹಾತ್ಮ್ಯವನ್ನ ಏನು ಅಂತ ಹೇಳಿ, ಇದರ ಸ್ಪರ್ಶವೇ ಬದುಕಿನ ಅನೇಕ ಸಂಗತಿಗಳಿಗೆ ಹೊಸತನವನ್ನ ಹುಟ್ಟು ಹಾಕುತ್ತೆ. ಇದೇ ಈ ಗಂಗೆಯ ಮಾಹಾತ್ಮ್ಯ. ಎನ್ನ ಕೇವಲಂ ಅಭಿಸಂಧಿಪೂರ್ವಕಂ ಸ್ನಾನಾದ್ಯುಪಭೋಗೇಶು ಉಪಕಾರಕಂ ಸಂಹಿತಂ ಅಪ್ಯೇತತ್ ಅಪ್ಯಪೇತ ಪ್ರಾಣಸ್ಯ ಅಸ್ಥಿ ಚರ್ಮ ಸ್ನಾಯು ಕೇಶಾದಿ ಉಪಸ್ಪೃಷ್ಟಂ ಶರೀರಜಮಪಿ ಪತಿತಂ ಸದ್ಯ ಶರೀರಿಣಂ ಸ್ವರ್ಗಂ ನಯತೀತ್ಯುಕ್ತಃ ಪ್ರಣಮ್ಯ ಭಗವತೋ ಅಶ್ವಮಾದಾಯ ಪಿತಾಮಹ ಯಜ್ಞಂ ಆಜಗಾಮ. ಭಗವಂತನ ಚರಣಕಮಲದ ಉಗುರಿನ ತುದಿಯಿಂದ ಹುಟ್ಟಿದಂತಹ ಈ ನೀರಿನ ಮಾಹಾತ್ಮ್ಯವನ್ನೇನ್ ಹೇಳಿ. ಯಾರು ಕೇವಲ ಸ್ನಾನವನ್ನೇ ಮಾಡಿ ತನಗೆ ಉತ್ತಮವಾದ ಅನುಕೂಲ ಉಂಟಾಗ್ಲಿ ಅಂತ ಕೇಳ್ಕೊಂಡ್ರೇನೆ ಇದು ಬಹಳ ವಿಧವಾದ ಬಳಕೆಯನ್ನು ಉಂಟು ಮಾಡುತ್ತೆ. ಆದ್ರಿಂದಾಗಿ ಇನ್ನು ಏನೂ ಕಾಮನೆ ಇಲ್ಲದೆ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಿದ್ರಂತೂ ಇನ್ನೂ ಹೆಚ್ಚಿನ ಫಲವನ್ನ ಕೊಡ್ತಾಳೆ. ಮನುಷ್ಯನ ಬಹಳ ಖುಷಿ ಕೊಟ್ಟ ಸಂಗತಿ ಏನು ಅಂದ್ರೆ, ಈ ಮಾತಿನಲ್ಲಿ ಅಸ್ಥಿ ಚರ್ಮ ಸ್ನಾಯು ಕೇಶಾದ್ಯುಪಸ್ಪೃಷ್ಟಂ ಶರೀರಜಮಪಿ ಪತಿತಂ ಸದ್ಯ ಶರೀರಿಣಂ. ಕೇವಲ ಈ ನೀರಿನ ಸ್ಪರ್ಶದಿಂದ ಅಸ್ಥಿಗತವಾದ ದೋಷವೂ ಕೂಡ ದೂರವಾಗುತ್ತೆ. ಚರ್ಮ, ಸ್ನಾಯು, ಕೇಶ, ಹೀಗೆ ಈ ಯಾವ ವಸ್ತುವಿಗೂ ಈ ನೀರಿನ ಜೊತೆಗೆ ಸಂಪರ್ಕ ಆದ್ರೆ, ಶರೀರದ ಯಾವುದೇ ಅಂಗಕ್ಕೆ ಇದರ ಸ್ಪರ್ಶ ಆದ್ರೆ ಆ ದೇಹಧಾರಿಗೆ ತಕ್ಷಣವೇ ಉತ್ತಮವಾದ ಬದಲಾವಣೆಯನ್ನ ಆತ ಅನುಭವಿಸ್ತಾನೆ. ಅವರದನ್ನ ಸ್ವರ್ಗಂ ನಯತಿ, ಉತ್ತಮವಾದ ಗತಿಯನ್ನ ಕರ್ಕೊಂಡು ಹೋಗುತ್ತೆ, ಜ್ಞಾನದ ದಾರಿಯನ್ನ ಮುಟ್ಟಿಸುತ್ತೆ. ಅಂದ್ರೆ ಭಕ್ತಿ ಇದ್ರೆ ಅದರ ವಿಶೇಷ ಫಲ ಇದೆ. ಜ್ಞಾನ ಇಲ್ಲದೆ ಮಾಡಿದ್ರೆ ಕಾಗೆಯು ಕೂಡ ಶ್ರೀಶೈಲದಲ್ಲೇ ಕೂತ ಹಾಗೆ, ಗಂಗೆಯಲ್ಲೇ ಮೀನಿದ್ದ ಹಾಗೆ ಸುಮ್ಮನೆ ಇರುತ್ತಷ್ಟೆ. ಭಗವಾನ್ ಕಪಿಲ ಹೀಗೆ ಹೇಳಿ ತಗೊಂಡು ಹೋಗಿ ಅಶ್ವವನ್ನು ಕೊಡು ಅಂತ ಹೇಳಿದ್ದಕ್ಕೆ ಅವರಿಗೆ ನಮಸ್ಕರಿಸಿ ಅವರು ಕೊಟ್ಟ ಕುದುರೆಯನ್ನ ಏರಿ ಅಜ್ಜನ ಯಾಗದ ಕಡೆಗೆ ಸಾಗಿದ. ಸಗರೋಪಿ ಅಶ್ವಮಾಸಾದ್ಯ ತೈಯಜ್ಞಂ ಸಮಾಪಯಾಮಾಸ. ಸಗರನು ಕೂಡ ಅಶ್ವವನ್ನ ಸ್ವೀಕರಿಸಿ ಆ ಅಶ್ವಮೇಧ ಯಾಗವನ್ನ ಮುಗಿಸಿದ. ಸಾಗರಂಚ ಆತ್ಮಪ್ರೀತ್ಯ ಪಿತೃತ್ವೇ ಕಲ್ಪಿತವಾನ್. ಜೊತೆಗೆ
ಅಷ್ಟು ದುರುದ್ದೇಶದಿಂದ ಏನೇನೋ ತಪ್ಪು ಮಾಡಿದ್ರೂ ಕೂಡ ಅವರ ನೆಪದಿಂದ ಒಂದು ಗಂಗೆ ಭೂಮಿಗೆ ಬರುವ ಹಾಗಾಯಿತು ಅನ್ನುವ ದೃಷ್ಟಿಯಿಂದ ಪುತ್ರ ಸ್ನೇಹದಿಂದ ತಪ್ಪು ತಪ್ಪೆ, ಆದ್ರೆ ಮಕ್ಕಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನುವ ಆಲೋಚನೆ ಅವನಿಗೆ ತೀವ್ರವಾಯಿತು. ಅಂದ್ರೆ ಗಂಗೆಯನ್ನ ತರಿಸ್ಬೇಕಾದ ಪ್ರಯತ್ನಕ್ಕೆ ಕೈ ಹಾಕಿದ. ತಸ್ಯ ಅಂಶುಮತೋ ದಿಲೀಪ ಪುತ್ರ ಅಭವತ್. ಆ ಅಂಶುಮಂತನಿಗೆ ದಿಲೀಪ ಅನ್ನುವಂತಹ ಮಗ ಹುಟ್ಟಿದ. ದಿಲೀಪಸ್ಯ ಭಗೀರಥಃ ಚ ಯೋ ಅಸೌ ಗಂಗಾಂ ಸ್ವರ್ಗಾದಿಹಾನಾಯ ಭಾಗೀರಥಿ ಸಂಜ್ಞಾಂ ಚಕಾರ. ದಿಲೀಪನ ಮಗನಾದ ಭಗೀರಥ ಯಾರು ಗಂಗೆಗೆ ಭಾಗೀರಥಿ ಅನ್ನುವ ಹೆಸರನ್ನ ಸ್ವರ್ಗದಿಂದ ಇಳಿಸಿ ತಂದುಕೊಟ್ಟನೋ ಅವನು ಈ ಮನೆತನದಲ್ಲಿ ಹುಟ್ಟಿದ. ಭಗೀರಥಾತ್ ಸುಹೋತ್ರಾತ್ ಶ್ರುತಃ ತಸ್ಯಾಪಿ ನಾಭಾಗಃ ತತೋ ಅಂಬರೀಷಃ ತತ್ಪುತ್ರಃ ಸಿಂಧುದ್ವೀಪಃ ಸಿಂಧುದ್ವೀಪಾತ್ ಅಯುತಾಯು. ಭಗೀರಥನಿಗೆ ಸುಹೋತ್ರ, ಸುಹೋತ್ರನಿಗೆ ಶ್ರುತ, ಶ್ರುತನಿಗೆ ನಾಭಾಗ, ನಾಭಾಗನಿಗೆ ಅಂಬರೀಷ. ಇದು ಹಿಂದೆ ಹೇಳಿದ ನಾಭಾಗ ಅಂಬರೀಷರಲ್ಲ, ಅಲ್ಲಿ ಅಂಬರೀಷನ ಮಗ ಅಲ್ಲ ನಾಭಾಗನ ಮಗ ಅಂಬರೀಷ ಅಂತ ಆಗಿದ್ರು ಕೂಡ ಅದು ಹಿಂದೆ ಬೇರೆ ಬಂದ ಕಥೆ ಅದು. ಯಾಕಂದ್ರೆ ಇಲ್ಲಿ ಮುಂದೆ ಮತ್ತೆ ಸಿಂಧುದ್ವೀಪ ಬರ್ತಾನೆ. ಈ ಹೆಸರು ತುಂಬಾ ಕಡೆ ಬರುತ್ತೆ, ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಸಿಂಧುದ್ವೀಪನ ಮಗ ಅಯುತಾಯು, ಅಯುತಾಯುನ ಮಗ ಋತುಪರ್ಣ, ಋತುಪರ್ಣನ ಮಗ ನಲ ಅಲ್ಲಲ್ಲ ಋತುಪರ್ಣನಿಗೆ ನಳ ಸಹಾಯಕನಾಗಿದ್ದ. ಯೋಸೌ ನಳ ಸಹಾಯ ಅಕ್ಷಹೃದಯಜ್ಞೋ ಅಭೂತ್. ಅಯುತಾಯುನ ಮಗ ಋತುಪರ್ಣ, ಋತುಪರ್ಣನಿಗೆ ನಳ ನೈಷಧ ಸಹಾಯ ಮಾಡ್ತಾನೆ. ಯಾರು ಅಶ್ವಹೃದಯವನ್ನು ಚೆನ್ನಾಗಿ ತಿಳಿದಿದ್ನೋ ಅವನು ಅಕ್ಷಹೃದಯಜ್ಞನಾದ. ಅಕ್ಷಹೃದಯಜ್ಞೋ ಅಭೂತ್. ಎಷ್ಟು ಚೆನ್ನಾಗಿ ಒಂದು ಇಡೀ ಕಥೆಯನ್ನು ಮುಗಿಸ್ಬಿಟ್ರು. ಋತುಪರ್ಣ ಅಕ್ಷಹೃದಯನಾಗಿದ್ದ. ಇವನಿಗೆ ಅಕ್ಷಹೃದಯವನ್ನ ಹೇಳಿಕೊಟ್ಟ ಮುಂದೆ. ಋತುಪರ್ಣನ ಮಗ ಸರ್ವಕಾಮ, ತತ್ತನಯ ಸುದಾಸ. ಅವನ ಮಗ ಸುದಾಸ. ಸುದಾಸಾತ್ ಸೌದಾಸ. ಸುದಾಸನ ಮಗ ಸೌದಾಸ. ಅವನಿಗೆ ಮಿತ್ರಸಹ ಅನ್ನುವ ಹೆಸರಿತ್ತು. ಮುಂದೆ ಕಲ್ಮಾಶಪಾದ ಅಂತ ಹೆಸರು ಬರುತ್ತೆ. ಆದ್ರಿಂದಾಗಿ ಸೌದಾಸ, ಮಿತ್ರಸಹ, ಕಲ್ಮಾಶಪಾದ ಅಂತ ಮೂವರು ಒಬ್ರೆ, ಬೇರೆ ಬೇರೆ ಅಲ್ಲ ಅವರು. ಸಚ ಅಟವ್ಯಾಂ ಮೃಗಯಾರ್ಥಿ ಪರ್ಯಟನ್ ವ್ಯಾಧದ್ವಯಂ ಅಪಶ್ಯತ್. ಅವನು ಕಾಡಿನಲ್ಲಿ ಬೇಟೆಯಾಡುವ ಹೊತ್ತಿಗೆ ಯಾರು ಮಿತ್ರಸಹ ಇಬ್ಬರು ಬೇಡರನ್ನ ಕಂಡ. ತಾಭ್ಯಾಂ ತದ್ವನಂ ಅಮೃಗಂ ಕೃತಂ. ಇವರೇ ಇಬ್ರು ಇಡೀ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ಓಡಾಡದಂತೆ ಕೊಂದು ತಿಂದು ತೆಗಿದ್ದಾರೆ. ಅಮೃಗಂ ಕೃತಂ, ಮೃಗ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಮೃಗಗಳು ಕೂಡ ಬೇಟೆಯಾಡುವಾಗ ತಮ್ಗೆ ಅಗತ್ಯ ಇದ್ದದ್ದಷ್ಟೇ, ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟೇ ಬೇಟೆಯಾಡ್ತವೆ. ಯಾವತ್ತೂ ಕೂಡ ಆಸೆಯಿಂದ ನಾಳೆಗೆ ನಾಳಿದ್ದಿಗೆ ಅಂತ ಕೂಡಿಡಲ್ಲ. ಇವರು ವ್ಯಾಪಾರಕ್ಕಾಗುತ್ತೆ ಅಂತ ಎಲ್ಲಾ ಪ್ರಾಣಿಗಳನ್ನು ಕೊಂದು ನಾಶ ಮಾಡಿದ್ರಿಂದ ಮತ್ವ ಏಕಂ ತಯೋಹ ಬಾಣೇನ ಜಘಾನ. ಸಿಟ್ಟು ಬಂತು ಅವನಿಗೆ, ಮಿತ್ರಸಹನಿಗೆ. ಅನ್ಯಾಯ ಮಾಡ್ತಾ ಇದ್ರೆ ನೋಡಿ. ಮೋಜು ಪ್ರಕೃತಿಯಲ್ಲಿ ಬೇಟೆಯಾಡುದು ರಾಜನಿಗೆ ಒಂದು ಆ ಕಾಲದಲ್ಲಿ ಒಂದು ನಿಯಮ ಇದ್ರೂ ಕೂಡ ಅದಕ್ಕೆ ಅನೇಕ ಚೌಕಟ್ಟುಗಳಿದ್ವು. ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಆಗ ಬೇಟೆಯಾಡ್ಲಿಕ್ಕಿಲ್ಲ. ಪ್ರಾಣಿಗಳು ಜೋಡಿಯಾಗಿದ್ರೆ ಬೇಟೆಯಾಡ್ಲಿಕ್ಕಿಲ್ಲ. ಗರ್ಭಿಣಿಯಾಗಿದ್ರೆ ಬೇಟೆಯಾಡ್ಲಿಕ್ಕಿಲ್ಲ. ಮಕ್ಕಳನ್ನ ಹಾಲೂಡಿಸ್ತಾ ಇದ್ರೆ ಬೇಟೆಯಾಡ್ಲಿಕ್ಕಿಲ್ಲ. ಹೀಗೆ ಒಂದಿಷ್ಟು ನಿಯಮ ಇದೆ. ಇಷ್ಟರ ಮಧ್ಯದಲ್ಲಿ ಅದರ ಜೊತೆಗೆ ಇವನು ಈ ರೀತಿ ರಾಕ್ಷಸ ಪ್ರವೃತ್ತಿಯಿಂದ ಅವುಗಳ ಸಂತತಿಗೆ ಸಂಚಕಾರ ತಂದಿರುವ ಸ್ಥಿತಿಯನ್ನ ಕಂಡು ಕೋಪದಿಂದ ಒಬ್ಬನನ್ನ ಬಾಣದಿಂದ ಹೊಡೆದು ಕೊಂದ. ಮ್ರಿಯಮಾಣಶ್ಚ ಅಸವು ಅತಿ ಭೀಷಣಾಕೃತಿ ಅತಿ ಕರಾಳವದನ ರಾಕ್ಷಸ ಅಭೂತ್. ಆದ್ರೆ ಅವನು ಬರೀ ಬೇಟೆಗಾರ ಆಗಿರ್ಲಿಲ್ಲ. ಅವನನ್ನು ಕೊಂದ್ಮೇಲೆ ಗೊತ್ತಾಯ್ತು ಅವನು ಅತ್ಯಂತ ಭೀಷಣಾಕೃತಿ, ಅತ್ಯಂತ ವಿಕೃತವಾದ ದೊಡ್ಡದಾದ ಶರೀರದಿಂದ ಕೂಡಿದ.
ಕರಾಳವದನ, ಮುಖ ಅನ್ನೋದು ವಿಕಾರದ ಪರಮಾವಧಿಯಾಗಿತ್ತು. ಅವನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ದೊಡ್ಡ ರಾಕ್ಷಸ ಶರೀರದಿಂದ ಪ್ರಾಣ ತೆತ್ತ. ದ್ವಿತೀಯೋಪಿ ಪ್ರತಿಕ್ರಿಯಾಂತೆ ಕರಿಷ್ಯಾಮಿ ಇತ್ಯುಕ್ತ ಅಂತರ್ಥಾನಂ ಜಗಾಮ. ಆದ್ರೆ ಎರಡನೇವನನ್ನು ಹೊಡೆಯುವುದ್ರೊಳಗೆ, ನಿನ್ನನ್ನು ನಾನು ನೋಡ್ಕೊಳ್ತೇನೆ, ನಿನಗ್ ನಾನು ಸರಿಯಾದ ಶಾಸ್ತಿ ಮಾಡ್ತೇನೆ, ಕಾಯ್ತಾ ಇರು. ಈಗ ನಿಂತ್ರೆ ಮತ್ತೆ ಅವನ ಪೆಟ್ಟು ಬೀಳುತ್ತೆ ಅಂತ ಗೊತ್ತಾಗಿ ಅಂತರ್ಧಾನಂ ಜಗಾಮ, ಮರೆಯಾಗಿ ಹೋದ. ಅವನು ಮಾಡಿದ ತಪ್ಪನ್ನ ಶಿಕ್ಷಿಸಿದ್ದು ಕೂಡ ಅವರಿಗೆ ಶಿಕ್ಷೆ ಅಂತ ಅನಿಸ್ಲಿಲ್ಲ, ಸೇಡಾಯ್ತು. ಇರುತ್ತೆ, ಎಲ್ರಿಗೂ ಎಲ್ಲ ಕ್ರಿಯೆಗಳು ಇಷ್ಟ ಆಗುತ್ತೆ ಅಂತ ಏನಿಲ್ಲ. ತಪ್ಪಾಯ್ತು, ನಾವು ಮಾಡಬಾರ್ದಿತ್ತು ಅನ್ನೋದು ಯೋಚನೆ ಬರಲಿಲ್ಲ. ನಿನ್ನನ್ನು ನೋಡ್ಕೊಳ್ತೇನೆ ಅಂತ, ಸೇಡು ತೀರಿಸಿಕೊಳ್ತೇನೆ ಅಂತ ಹೇಳಿ ಹೊರಟು ಹೋದ. ಕಾಲೇನ ಗಚ್ಚತ ಸೌದಾಸಹ ಯಜ್ಞಮಯಜತ್. ಬಹಳ ಕಾಲ ಕಳೆಯಿತು. ಸೌದಾಸನಿಗೆ ಕ್ಷಾತ್ರದ ನಿರ್ವಹಣೆಯ ಯಜ್ಞ ಭಾಗವೊಂದು ಅವಕಾಶ ಸಿಕ್ಕಿತು. ಆ ಯಜ್ಞದಲ್ಲಿ ಭಾಗವಹಿಸಿದ. ಪರಿನಿಷ್ಠಿತ ಯಜ್ಞ ಆಚಾರ್ಯೇ ವಸಿಷ್ಠೆ ನಿಷ್ಕ್ರಾಂತೆ. ಯಜ್ಞವನ್ನು ನಡೆಸಿಕೊಟ್ಟವರು ಯಾರು ಅಂದ್ರೆ ವಸಿಷ್ಠರು. ಅವರು ಹೊರಟು ಹೋದ್ರು. ನಿಷ್ಕ್ರಾಂತೆ, ವಸಿಷ್ಠರು ಯಾಗವನ್ನು ಮುಗಿಸಿ ಹೊರಟು ಹೋದ್ರು. ತದ್ರಕ್ಷ ವಸಿಷ್ಠ ರೂಪಮಾಸ್ಥಾಯ ಯಜ್ಞಾವಸಾನೆ ಮಮ ನರಮಾಂಸ ಭೋಜನಂ ದೇಯಂ ಇತಿ ತತ್ ಸಂಸ್ಕ್ರಿಯತಾಂ ಕ್ಷಣಾತ್ ಆಗಮಿಷ್ಯಾಮಿ ಇತ್ಯುಕ್ತ ನಿಷ್ಕ್ರಾಂತಃ. ವಸಿಷ್ಠರ ರೂಪವನ್ನ ತೊಟ್ಟು ಆ ರಾಕ್ಷಸ ನನಗೆ, ಅಂದ್ರೆ ಅವರು ಹೋಮಕ್ಕೆ ಹೋಗಿದ್ದಾರೆ, ಈ ಹೋಮ ಮುಗಿಸಿ ಹೋಗಿದ್ದಲ್ಲ, ಹೋಮದ ಕಾರ್ಯಕ್ಕಾಗಿ ಹೋಗಿದ್ದಾರೆ. ಯಜ್ಞದ ಕೊನೆಯಲ್ಲಿ ನನಗೆ ನರಮಾಂಸವನ್ನ ಬೇಯಿಸಿ ಕೊಡಬೇಕು, ಬೇಗ ಅದಕ್ಕೆ ಸಂಸ್ಕಾರ ಮಾಡು. ಕ್ಷಣಾದಾಗಮಿಷ್ಯಾಮಿ, ಯಜ್ಞದ ಕಾರ್ಯ ಮುಗಿದ ಕ್ಷಣದಲ್ಲೇ ನಾನು ಬಂದು ಬಿಡ್ತೇನೆ ಅಂತ ಹೇಳಿ ಹೋದ. ಭೂಯಶ್ಚ ಸೂದವೇಶಂ ಕೃತ್ವ ರಾಜಾಜ್ಞೆಯ ಮಾನುಷಂ ಮಾಂಸಂ ಸಂಸ್ಕೃತ್ಯ ರಾಜ್ಞಿ ನ್ಯವೇದಯತ್. ಈ ಬೇರೆ ಕಡೆ ಸಿಗದೇ ಇರುವ ಒಂದು ಅಂಶ ಇಲ್ಲಿ ಬಂದದ್ದು. ವಸಿಷ್ಠರ ರೂಪವನ್ನ ತೊಟ್ಟ ಕಥೆಯಲ್ಲೂ ಇಲ್ಲ. ಆ ಸೂದನ ವೇಷದಲ್ಲಿದ್ದ. ಸೂದ ಅಂದ್ರೆ ಅಡಿಗೆ ಮಾಡುವವ. ಆ ಅಡಿಗೆ ಮಾಡುವವನ ವೇಷದಲ್ಲೂ ಆ ರಾಕ್ಷಸನೇ ಬಂದು ಅಡಿಗೆ ಮಾಡಿದ್ದು ಅಂತ ಅಷ್ಟು ಗೊತ್ತಿದೆ. ಅದು ಬೇರೆ ಕಡೆ ಕಥೆಯಲ್ಲಿ ಬಂದಿತ್ತು. ಇಲ್ಲಿ ವಸಿಷ್ಠರು ಕೂಡ ನೇರವಾಗಿ ಮೊದಲು ಹೇಳಿ ಹೋಗಿಲ್ಲ ಅವನ ಹತ್ರ ಆಹಾರದ ವ್ಯವಸ್ಥೆ ಮಾಡು ಅಂತ. ಅವರು ಯಜ್ಞಕ್ಕಾಗಿ ಹೊರಟಿದ್ರು, ಕಳುಹಿಸಿಕೊಟ್ಟಿದ್ದ. ಆ ಯಜ್ಞದ ಸಿದ್ಧತೆಯ ನಂತರ ಇವನಿಗೆ ಸಂಸ್ಕಾರ ಮಾಡು ಅಂತ ಹೇಳಿದ್ರಿಂದಾಗಿ ಅವನು ಸಂಸ್ಕಾರಕ್ಕೆ ಹೊರಟ. ಅಂದ್ರೆ ಅಡಿಗೆ ಅವನಿಗೆ ಹೇಳ್ಬೇಕಿತ್ತು, ಅಡಿಗೆ ಅವನಿಗೆ ಹೇಳ್ದ. ಅವನು ಕಂಗಾಲಾದ. ಆದ್ರೆ ತಕ್ಷಣವೇ ಸೂದವೇಷದಿಂದ ಒಬ್ಬ ಬಂದವ, ನಾನ್ ಮಾಡ್ತೇನೆ ಅಂತ ಮಾನುಷ ಮಾಂಸವನ್ನ ಸಂಸ್ಕಾರ ಮಾಡಿ ರಾಜನ ಕೈ ಕೊಟ್ಟ. ಅಸಾವಪಿ ಹಿರಣ್ಮಯ ಪಾತ್ರೆ. ಇವನು ಕೂಡ ಅದನ್ನ ಬಹಳ ಮುತುವರ್ಜಿಯಿಂದ ಯಾಕೆ ಕೇಳಿದಾರೋ, ಏನ್ ವಿಶೇಷವೋ ಅಂತ ಆಲೋಚನೆ ಮಾಡಿ ಬಂಗಾರದ ಪಾತ್ರೆಯಲ್ಲಿ ಅದನ್ನು ತುಂಬಿಟ್ಟು ರಾಜನ್ ವಸಿಷ್ಠರಿಗೆ ಕೊಡ್ಬೇಕು ಅಂತ ಕಾಯ್ತಾ ಕೂತಿದ್ದ. ಮಾಂಸಮಾದಾಯ ವಸಿಷ್ಠಾಗಮನ ಪ್ರತೀಕ್ಷಾಕ ಅಂದ್ರೆ ಪ್ರತೀಕ್ಷೆಯನ್ನು ಮಾಡುವವನಾಗಿ ಆಗತಾಯ ವಸಿಷ್ಠಾಯ ನಿವೇದಿತವನ್. ಅಕಸ್ಮಾತ್ ಆಗಿ ಬಂದ್ರು. ಬಂದ ತಕ್ಷಣ ಪದಾರ್ಥವನ್ನು ಕೊಟ್ಟಾಗ ಸಚಾಪಿ ಅಚಿಂತಯತ್. ನಾನು ಯೋಚನೆ ಮಾಡಿದ, ಅಹೋ ಅಸ್ಯ ರಾಜ್ಞ ದೌಶೀಲ್ಯಂ. ಏನಿವನು ನರಮಾಂಸವನ್ನ ಕೊಟ್ಟು ನನಗೆ ಉಣಬೇಕು ಅಂತ ಹೇಳ್ತಾ ಇದ್ದಾನೆ. ಏನೈತನ್ ಮಾಂಸಂ ಅಸ್ಮಾಕಂ ಪ್ರಯಚ್ಛತಿ. ಇಂಥ ದುರ್ಮಾಂಸವನ್ನ ಋಷಿ ಕಾರ್ಯದಲ್ಲಿ, ಅದು ಯಜ್ಞ ಕಾರ್ಯದಲ್ಲಿ ತೊಡಗಿದ್ದಾನೆ ಅಂತ ಗೊತ್ತಿದ್ದಾಗ್ಲೂ ಅದರ ಮೈಲಿಗೇನುಂಟು ಮಾಡೋದು, ಏನು ಉದ್ದೇಶ? ಕಿಮೇತ ದ್ರವ್ಯಂ ದ್ರವ್ಯ ಜಾತಮಿತಿ ಧ್ಯಾನಪರೋ ಅಭವತ್. ಯಾಕೋ ಹಿಂಸೆ ಆಗ್ತಾ ಇದೆ, ಯಾರಿದು, ಏನಾಯ್ತು, ಯಾಕೆ ಶರೀರದಲ್ಲಿ ಯಾಕೆ ಇಂಥ ವ್ಯವಸ್ಥೆ ಆಯ್ತು ಅಂತ ಅವನು ಧ್ಯಾನಸ್ಥನಾಗಿ ಗಮನಿಸಿದ. ಯಾರನ್ನೋ ಕೊಂದು ತಂದ ಮನುಷ್ಯನ ಮಾಂಸ ಅಂತ ಗೊತ್ತಾಯ್ತು. ಅಪಶ್ಯಚ್ಚ ತನ್ ಮಾಂಸಂ ಮಾನುಷಂ ಅತಃ ಕ್ರೋಧ ಕಲುಷೀಕೃತ ಚೇತಾ.
ಕೂಡ್ಲೆ ಕೋಪ ಬಂತು. ಒಬ್ಬ ಋಷಿಗೆ ಈ ರೀತಿ ಅವಮಾನ ಮಾಡುವುದು ಎಷ್ಟು ಸರಿ? ರಾಜನಲ್ಲಿ ಶಾಪವನ್ನ ಪ್ರಯೋಗಿಸಿದ. ಶಾಪಂ ಉತ್ಸಸರ್ಜ. ಯಸ್ಮಾತ್ ಅಭೋಜ್ಯಮೇತತ್ ಅಸ್ಮದ್ವಿಧಾನಾಂ ತಪಸ್ವಿನಾಂ ಅವಗಚ್ಚನ್ನಪಿ ಭವಾನ್ ಮಹ್ಯಂ ದದಾತಿ ತಸ್ಮಾತ್ ತವೈವ ಅತ್ರ ಲೋಲುಪತಾ ಭವಿಷ್ಯತಿ. ಯಾವ ಪದಾರ್ಥವನ್ನ ಸ್ವೀಕರಿಸಲೇಬಾರದೋ ಅಂತ ಪದಾರ್ಥವನ್ನ ದೀಕ್ಷಿತನಾದಂತಹ ನಿನ್ನ ಗುರುಗಳಿಗೆನೆ, ನಿನ್ನ ಮನೆತನಕ್ಕೆ ನಾವು ತುಂಬಾ ಹತ್ತಿರದವರು, ಕುಲಗುರುಗಳಾಗಿ ತಪಸ್ವಿಗಳು, ಮತ್ತೆ ಅವಗಚ್ಚನ್ನಪಿ ಇಂಥವ್ರು ಇಂಥ ಪದಾರ್ಥವನ್ನ ತಿನ್ನಲ್ಲ ಅಂತ ಅವ್ರಿಗೇನ್ ಬೇಕೋ ಅದನ್ನು ಮಾಡಿ ಕೊಡಬೇಕಾದ್ದು ಆತಿಥ್ಯದ ಮುಖ್ಯ ಲಕ್ಷಣ. ಅವ್ರು ಇಷ್ಟಪಡದೇ ಇರುವುದನ್ನ ಯಾವತ್ತೂ ಕೂಡ ಅವ್ರ ಮೇಲೆ ತಿನ್ನಿ ಅಂತ ಒತ್ತಾಯ ಮಾಡುವುದಲ್ಲ. ಆದ್ರೂ ಕೂಡ ನೀನು ಭವಾನ್ ಮಹ್ಯಂ, ಈ ರೀತಿಯಾದ ಮನುಷ್ಯ ಮಾಂಸವನ್ನೇ ನೀನು ನನಗೆ ಕೊಡ್ತಾ ಇದ್ದಿ, ನಿನಗೆ ಆ ಮನುಷ್ಯ ಮಾಂಸ ತಿನ್ನುವುದರಲ್ಲೇ ಹೆಚ್ಚಿನ ಆಸಕ್ತಿ ಹುಟ್ಟಲಿ ಅಂತ ಶಪಿಸಿದ್ರು. ಮುಂದೆ ಏನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ. ಶ್ರೀಕೃಷ್ಣಾರ್ಪಣಮಸ್ತು.